ಐಕೂರಾರ್ಯಪ್ರಿಯಂ ಶಿಷ್ಯಂ ಗುರುವರದೇಂದ್ರಪದಾರ್ಚಕಂ ಸದಾ ಸುಳಾದಿಪದವಕ್ತಾರಾಂ ಕುಪ್ಪೇರಾಯ ಗುರುಂಭಜೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಶ್ರೀ ಪುರಂದರದಾಸಾರ್ಯ ವಿರಚಿತ ಶ್ರೀ ಮಹಾರುದ್ರದೇವರ ಸ್ತೋತ್ರ ಸುಳಾದಿ. ಶಿವನೇ ದುರ್ವಾಸ ಕಾಣಿರೋ, ಶಿವನೇ ಶುಕಯೋಗಿ ಕಾಣಿರೋ, ಶಿವನೇ ಅಶ್ವತ್ಥಾಮ ಕಾಣಿರೋ, ಶಿವಗುತ್ಪತ್ತಿ ಇಲ್ಲ ಎಂಬವರನೇ ನೆಂಬೇನಯ್ಯ. ಶಿವ ಅನಾದಿ ಎಲ್ಲಿ ಬೊಮ್ಮನ ಸೂತ, ಬೊಮ್ಮ ಅನಾದಿಯಲ್ಲಿ ಅಚ್ಯುತನ ಸೂತ. ಪುರಂದರ ವಿಠ್ಠಲನೊಬ್ಬನೇ ಅಜಾತನಾಗಿಯೂ ಜಾತನಾಗಿ ಇರುತ್ತಿಪ್ಪ. ಹರಿಶಂಕರರೊಳಗೆ ಉತ್ತಮರಾರೆಂದು ಪರೀಕ್ಷಿಸಬೇಕೆಂದು ಆದಿಯ ಯುಗದಲ್ಲಿ ಸರಸಿಜ ಸಂಭವ ಸುರಪತಿಯಾದಿ ಸುರರು ಸಾರಂಗ ಪಿನಾಕಿಗಳಿಂದೆಚ್ಚಾಡಿರೆನಲು ಹರಿಸಾರಂಗವನೆತ್ತಿದ ಏರಿಸಿದ ಶಂಕರ ನಿಶ್ಚೇಷ್ಟನಾಗಿದ್ದ ಕಾಣಿರೋ. ಹರಿಯಾಡಿಸಲಾಡುವ ರಜಭವಾದಿಗಳು ಸಿರಿ ಪುರಂದರ ವಿಠಲನೇ ಸರ್ವೋತ್ತಮ ಕಾಣಿರೋ. ಜನಕನ ಮನೆಯಲ್ಲಿ ಮುರಿಸಿಕೊಂಡ ಬಿಲ್ಲು ಶಿವನ ಬಿಲ್ಲೆಂದರಿಯೋ, ಹರನ ಬಿಲ್ಲೆಂದರಿಯೋ. ಸುರಾಸುರರ ಭಂಗ ಬಡಿಸಿ ಬಿದ್ದ ಬಿಲ್ಲು ಸಿರಿ ಪುರಂದರ ವಿಠಲ ಶ್ರೀರಾಮ ಮುರಿದ ಬಿಲ್ಲು. ಬಾಣಾಸುರನ ಭಕುತಿಗೊಲಿದು ಬಂದು ಬಾಣಾಸುರನ ಭಕುತಿಗೊಲಿದು ಬಂದು ಅವನ ಬಾಗಿಲ ಕಾಯ್ದುದಿಲ್ಲವೇ ಶಿವನು. ಬಾಹು ಸಹಸ್ರವ ಕಡಿಯುವಾಗ ಬೇಕು ಬೇಡೆಂದೊಮ್ಮೆ ಎಂದನೇ ಶಿವನು. ಪುರಂದರ ವಿಠಲ ಪರದೈವವೆಂದರಿತ ಕಾರಣ ಒಪ್ಪಿಸಿಯೋ ಕೊಟ್ಟ ಶಿವನು. ವಿಷ್ಣು ಸಹಸ್ರನಾಮಗಳ ಶಿವ ಜಪಿಸಿ ಉಪದೇಶಿಸುವ ಗೌರಿಗೆ. ವಿಷ್ಣು ಸಹಸ್ರನಾಮಗಳ ಸಮ ರಾಮ ರಾಮೆಂದು ಭಕ್ತಿ ಬರದಲ್ಲಿ ವಿಷ್ಣು ಪುರಂದರ ವಿಠಲ ರಾಯನ ಅತ್ಯಧಿಕ ಪ್ರಿಯನು ಉಮೇಶನು. ರಾಮ ವಿಶ್ವರೂಪವ ಕಂಡು ಶಂಕರ ರಾಮನೇ ಪರದೈವ, ರಾಮನೇ ಪರದೈವ, ರಾಮನೇ ಎಂದು ಸ್ತುತಿಸಿದ ಕಾರಣ ರಾಮನೇ ಪರದೈವ ರಾಮಚಂದ್ರ ಸಿರಿ ಪುರಂದರ ವಿಠಲ. ಮಣಿಕರ್ಣಿಕೆ ತೀರದಲ್ಲಿ ಮುಮುಕ್ಷುಗಳಿಗೆ ಉಪದೇಶಿಸುವ ತಾರಕ ಬ್ರಹ್ಮ ಸ್ವರೂಪ ಆ ರಾಮನೇ ಕಾಣಿರೋ. ರಾಮನಾಮ ಮಂತ್ರವ ಪುರಂದರ ವಿಠಲರಾಯಗೆ ಬಲ್ಲರಿಯ ಸದಾಶಿವ. ಜಗಕ್ಕೆ ಶ್ರೀ ಅಜಭವಾದಿಗಳು ಗುರುಗಳು, ಜಗಕ್ಕೆ ಶ್ರೀ ಪುರಂದರ ವಿಠಲನೇ ದೈವ. ಜಗಕ್ಕೆ ಅಜಭವಾದಿಗಳು ಗುರುಗಳು, ಜಗಕ್ಕೆ ಶ್ರೀ ಪುರಂದರ ವಿಠಲನೇ ದೈವ. ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಇವತ್ತು ನಾವು ಶ್ರೀ ಪುರಂದರದಾಸರು ರಚಿಸಿದಂಥ ಮಹಾರುದ್ರದೇವರ ಸ್ತೋತ್ರ ಸುಳಾದಿಯ ಅರ್ಥ ತಿಳಿಲಕ್ಕೆ ಪ್ರಯತ್ನ ಮಾಡೋಣ. ಶಿವನೇ ದುರ್ವಾಸ ಕಾಣಿರೋ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಅಂದರೆ ಶಿವ ಮುಂದೆ ಯಾವ್ಯಾವ ಇದರೊಳಗೆ ಅವರು ಅಂಶ ಎಲ್ಲೆಲ್ಲಿ ಬಂದಿದೆ, ಯಾವ್ಯಾವ ಅವತಾರಗಳಲ್ಲಿ ಬಂದಿದ್ದಾನೆ ಈಶ್ವರ ಅಂಥೇಳಿ ಹೇಳ್ತಾ ಇದ್ದಾರೆ. ಶಿವನೇ ದುರ್ವಾಸ ಕಾಣಿರೋ, ಶಿವನೇ ಯಾವುದು ಶುಕಾಚಾರ್ಯರು ಶುಕಯೋಗಿ ಕಾಣಿರೋ, ಶಿವನೇ ಅಶ್ವತ್ಥಾಮ ಕಾಣಿರೋ. ದುರ್ವಾಸ, ಶುಕಯೋಗಿ, ಅಶ್ವತ್ಥಾಮರು ಶಿವಾಂಶರು ಅಂಥೇಳಿ ಶಿವನ್ ಹೇಳ್ತಾ ಇದ್ದಾರೆ. ಅಂದರೆ ಶಿವದ ಅವತಾರ, ಶಿವದ ಒಂದು ಅಂಶ ಅಲ್ಲಿ ಇದ್ದಾವೆ ಅಂಥೇಳಿ. ಶಿವಗೆ ಉತ್ಪತ್ತಿ ಜನ್ಮ ಇಲ್ಲ, ಅವನೇ ಪರದೈವ ಅಂತ ಹೇಳೋರು ಯಾರಿದ್ದಾರೋ ಅದನ್ನು ನಂಬಬೇಡ್ರಿ, ನಾನು ನಂಬಲ್ಲ ಅಂತ ಹೇಳ್ತಾರೆ ಪುರಂದರದಾಸರು. ಶಿವ ಅನಾದಿ ಕಾಲದಲ್ಲಿಂದ ಬ್ರಹ್ಮನ ಮಗ, ಬ್ರಹ್ಮನು ವಿಷ್ಣುವಿನ ಮಗ. ವಿಷ್ಣುವು ಮಾತ್ರ ನಿಜವಾದ ಅಜನು, ಅಂದರೆ ಹುಟ್ಟಿಲ್ಲದವನು.
ಅವತಾರಗಳಲ್ಲಿ ಜನಿಸಿದಂತೆ ಕಾಣಿಸಿದರೂ ಜನನ ಮರಣಕ್ಕೆ ಒಳಪಡುವುದಿಲ್ಲ ವಿಷ್ಣು. ಶಿವನು ಮಹಾದೇವ, ಆದರೆ ಪರಮಕಾರಣನು ಶ್ರೀಹರಿ. ಶ್ರೀಹರಿಯ ಮಗ ಬ್ರಹ್ಮ, ಬ್ರಹ್ಮನ ಮಗ ಶಿವ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮಟ್ಟತಾಳದೊಳಗೆ ಇದು ಪ್ರಸಿದ್ಧ. ಇದು ಏನಂತ ಹೇಳ್ತಾ ಇದ್ದಾರೆ ಅಂದರೆ, ಇಲ್ಲಿ ಹರಿಶಂಕರರೊಳಗೆ ಯಾರು ಉತ್ತಮರು ಅಂತ ಪರೀಕ್ಷಿಸಬೇಕು ಅಂತೇಳಿ ಆದಿಯುಗದರೊಳಗೆ ಬ್ರಹ್ಮಾದಿ ದೇವತೆಗಳೆಲ್ಲರೂ ಅಂದ್ಕೊಂಡ್ರಂತೆ. ಅವಾಗೆ ಪಿನಾಕಿ ಎತ್ತಿ ಶಿವ ಶ್ರೀಹರಿ ನಿಂತಿದ್ದಾನೆ. ಪಿನಾಕಿ ತನ್ನ ಆಯುಧನ್ನು ಹಿಡ್ಕೊಂಡು ಶ್ರೀಹರಿ ನಿಂತಿದ್ದಾನೆ. ಪಿನಾಕಿ ಸಾರಂಗ ಇವೆರಡೂ ಬೇಕಾಗಿತ್ತು. ಹರಿ ಸಾರಂಗವನ್ನು ಎತ್ತಿ ಏರಿಸಿ ನಿಂತ್ಕೊಂಡಿದ್ದಾನೆ. ಆದರೆ ಕೈಲಿಂದ ಏನು ಎತ್ತಲಕ್ಕೆ ಆಗಲಾರ್ದಾಗಿ ಶಿವ ನಿಂತಿದ್ದಂತೆ. ಎದಕ್ಕಂದರೆ ಅಲ್ಲಿ ದೇವರು ನಡೆಸಿದರೆ, ದೇವರು ಹಿಡಿಸಿದರೆ ಅವನು ಹಿಡಿಬೇಕು. ಶಿವ ಯಾವಾಗ ಹಿಡಿತಾನೆ? ಸ್ವಾಮಿ ಹಿಡಿಸಿದರೆ. ಹರಿ ಆಡಿಸಲಾಡುವ ಅಜಭವಾದಿಗಳು ಯಾರಾದರೆ ಕೂಡ ಹರಿ ಆಡಿಸಿದರೆ ಆಡೋರು. ಸಿರಿ ಪುರಂದರ ವಿಠಲನೊಬ್ಬನೇ ಸರ್ವೋತ್ತಮ ಅಂತ ಹೇಳ್ತಾ ಇದ್ದಾರೆ. ಜನಕನ ಮನೆಯಲ್ಲಿ ಈ ಜಾನಕಿ ದೇವಿ ಸ್ವಯಂವರದೊಳಗೆ ಜನಕನ ಮನೆಯಲ್ಲಿ ಬಿಲ್ಲನ್ನು ಮುರಿದು ಬಿಟ್ಟರು. ಶಿವನ ಬಿಲ್ಲು, ಅದು ಶಿವನ ಬಿಲ್ಲು, ಹರನ ಬಿಲ್ಲು ಅಂತ ಹೇಳಿದರು. ಸುರಾಸುರರು ಎಲ್ಲರೂ ಬಂದು ಅದನ್ನು ಎತ್ತಲಕ್ಕೆ ಆಗಲಿಲ್ಲ ಅಂಥದ್ದು ಶ್ರೀರಾಮ ಆ ಬಿಲ್ಲು ಎತ್ತಿ ಎಕ್ಕಪಟ್ಟಿ ಹೊಡೆದು ಬಿಟ್ಟು ಮುರಿದೇ ಬಿಟ್ಟ ಅಂತ ಹೇಳ್ತಾರೆ. ಹಾಗೆ ಅದು ಅಂದರೆ ಇಲ್ಲಿ ಈಶ್ವರ ಶಿವನು ದೇವರ ಪರಮವೈಷ್ಣವ ಅಂತಲೇ ಹೇಳೋದು. ಆಮೇಲೆ ಮತ್ತು ಇನ್ನೂ ಒಂದು ಕಥೆಯಲ್ಲಿ ಬಾಣಾಸುರನ ಭಕುತಿಗೊಲಿದು ಬಂದು, ಇದೂ ಇದರೊಳಗೆ ಹೇಳ್ತಾರೆ, ಬಾಣಾಸುರ ಭಕ್ತಿಗೊಲಿದು ಬಂದು ಅವನ ಬಾಗಿಲ ಕಾಯ್ದದ್ದು ಶಿವ. ಅದೇ ದೇವರು ಬಂದು ಬಾಣಾಸುರನಿಗೆ ರಕ್ಷಕವಾಗಿ ಇದ್ದಿದ್ದ ಶಿವ. ಕೃಷ್ಣ ಬಂದು ಬಾಣಾಸುರನ 1000 ಕೈಗಳನ್ನು ಕತ್ತರಿಸಿದಾಕೆ ಶಿವನು ಮಧ್ಯೆ ಬಂದು ಬಾಣಾಸುರನ ಕ್ಷಮಿಸಿ ಮಾಡಬೇಕು ಅಂತೇಳಿ ಏನೂ ಪ್ರಾರ್ಥನೆ ಮಾಡಲಿಲ್ಲಂತೆ. ಕೊನೆಯಲ್ಲಿ ಶ್ರೀಕೃಷ್ಣನ ನಿರ್ಣಯವನ್ನು ನಮಸ್ಕಾರ ಮಾಡಿ ಸ್ವಾಮಿ ಬಂದು ರಕ್ಷಣೆ ಮಾಡಿದ್ದಾನೆ. ಶಿವನು ತನ್ನ ಭಕ್ತನಿಗಾಗಿ ಬೇಡಿಕೊಂಡರೂ ಅಂತಿಮ ಅಧಿಕಾರ ವಿಷ್ಣುವಿಂದೆ. ಆತ ಹೋಗಿ ಅಲ್ಲಿ ನಿಂತರೆ ಕೂಡ ವಿಷ್ಣುವು ಬಂದು ಏನು ಮಾಡಬೇಕಂದ್ರೆ ಅದು ಮಾಡಿದ್ದಾನೆ ಅಷ್ಟೇ. ಶಿವನ ಭಕ್ತನು ಅಂತ ಹೇಳಿ ಆತ ಕೇಳ್ಕೊಂಡಾಗೆ ಆತ ಕೊಟ್ಟಿದ್ದಾನೆ. ನಾನು ಕಾಯ್ತೀನಿ ಅಂತ ಹೇಳಿದ್ದಾನೆ. ಆದರೂ ದೇವರು ಬಂದ ಮೇಲೆ ಆಗೋಯ್ತು, ದೇವರು ಹೇಳಿದಂಗೆ ನಾನು ಕೇಳಬೇಕು ಎಂಬುದು ಶಿವನಿಗೆ ಗೊತ್ತು. ಶಿವನು ಪರಮವೈಷ್ಣವ ಅಂತ ಹೇಳ್ತಾರೆ. ಆಮೇಲೆ ವಿಷ್ಣು ಸಹಸ್ರನಾಮಗಳು ಶಿವ ಜಪಿಸಿ ಗೌರೀದೇವಿಗೆ ಉಪದೇಶ ಮಾಡಿದ್ನಂತೆ, ಪಾರ್ವತೀದೇವಿಗೆ. ವಿಷ್ಣು ಸಹಸ್ರನಾಮಗಳ ಸಮ ಅಂದರೆ ರಾಮನಾಮ ಬಂದರೆ ಸಾಕು ಅಂತ ಹೇಳ್ತಾರೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೋ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ. ಇಲ್ಲಿ ಸಹಸ್ರನಾಮ 1000 ನಾಮಗಳ ಶ್ರೀರಾಮ ರಾಮ ರಾಮೇತಿ, ಅದರೊಳಗೆ 1000 ನಾಮಗಳಿಗೆ ಅದು ಹೇಳೋದು. ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಶ್ರೀರಾಮ ರಾಮ ರಾಮೇತಿರೊಳಗೆ ಸಹಸ್ರನಾಮಗಳಿಗೆ ಈಕ್ವಲ್ ಅಂದರೆ ರಾಮನಾಮ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೋ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಪಾರ್ವತೀದೇವಿಗೆ ಹೇಳ್ತಾನೆ, ವರಾನನೆ, ನಾನು ರಾಮ 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 ಎಂದು ಜಪಿಸ್ತೀನಿ, ಆ ರಾಮನಾಮದಲ್ಲಿ ಮನಸ್ಸು ಆನಂದವಾಗಿ ಇರ್ತದ, ಇದು ವಿಷ್ಣು ಸಹಸ್ರನಾಮಕ್ಕೆ ಫಲಕ್ಕೆ ಸಮಾನ ಅಂತ ಹೇಳ್ತಾನೆ ಪಾರ್ವತೀದೇವಿಗೆ. ಅದನ್ನು ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಎಷ್ಟು ಭಕ್ತ ವಿಷ್ಣು ಭಕ್ತ ಅಂಬೋದನ್ನು ಪುರಂದರದಾಸರು ಹೇಳ್ತಾ ಇದ್ದಾರೆ. ರಾಮನಾಮದ ಹೇಳಿ ಶಿವನೇ ರಾಮನಾಮದ ಮಹಿಮೆಯನ್ನು ಬೋಧಿಸ್ತಾ ಇದ್ದಾನೆ ಅಂತ ಹೇಳ್ತಾರೆ. ಆಮೇಲೆ ರಾಮ ವಿಶ್ವರೂಪವ ಕಂಡ ಶಂಕರ, ಶಿವನು ರಾಮನ ವಿಶ್ವರೂಪವನ್ನು ಕಂಡನು. ರಾಮನೇ ಪರದೈವ, ರಾಮನೇ ವಿಷ್ಣು ಎಂಬುದನ್ನು ಹೇಳ್ತಾನೆ. ರಾಮ ಭಕ್ತಿ ರಾಮನ ಕಡೆಗೆ. ಇಲ್ಲಿ ಮಣಿಕರ್ಣಿಕೆಯಲ್ಲಿ ಯಾರ್ಯಾರು ಮಣಿಕರ್ಣಿಕಾ ತೀರ್ಥದಲ್ಲಿ ಮರಣ ಹೊಂದುತ್ತಾರೋ ಅಂಥ ಮುಮುಕ್ಷುಗಳಿಗೆ ರಾಮನಾಮ ಜಪವನ್ನು
ಶಿವನು ತಾರಕ ಮಂತ್ರವನ್ನು ಅವರ ಕಿವಿಯಲ್ಲಿ ಉಪದೇಶ ಮಾಡ್ತಾನಂತೆ, ರಾಮನಾಮ ಜಪವನ್ನು. ಸದಾ ಶಿವನು ರಾಮನಾಮದ ಮಹಿಮೆಯನ್ನು ಮಾತ್ರನೇ ಬಲ್ಲನು. ಮೋಕ್ಷ ಆಕಾಂಕ್ಷಿಗಳು ಯಾರಿದ್ದರೆ ಕೂಡ ಅವರೆಲ್ಲರಿಗೆ ಶಿವನು ರಾಮನಾಮ ಉಪದೇಶವನ್ನು ಮಾಡ್ತಾ ಇರ್ತಾನೆ. ಮಣಿಕರ್ಣಿಕೆಯಲ್ಲಿ ಯಾರು ತಮ್ಮ ಜೀವನ ತ್ಯಾಗ ಮಾಡ್ತಾರೋ ಅವರಿಗೆ ಶಿವ ಒಂದು ರಾಮನಾಮ ಜಪ ಮಂತ್ರ ಉಪದೇಶ ಮಾಡ್ತಾನೆ ಅಂತ ಹೇಳ್ತಾರೆ. ಜಗಕ್ಕೆ ಅಜಭವಾದಿಗಳು ಗುರುಗಳು. ಬ್ರಹ್ಮ, ಶಿವ ಇವರೆಲ್ಲ ಜಗತ್ತಿಗೆ ಗುರುಗಳು. ಆದರೆ ಜಗಕ್ಕೆ ಪುರಂದರ ವಿಠಲನೊಬ್ಬನೇ ಸ್ವಾಮಿ, ನಮ್ಮಪ್ಪ ದೇವರೊಂದೇ ದೈವ. ಶಿವನು ಜಗದ್ಗುರು ಆಗಿರ್ಬೋದು, ಗುರು ಆಗಿರ್ಬೋದು, ಮಹಾಭಾಗವತ, ಪರಮವೈಷ್ಣವ. ಆದರೆ ಪರಮಾತ್ಮ ಮತ್ತು ಸರ್ವೋತ್ತಮನಾದವನು ಶ್ರೀಹರಿ ಮಾತ್ರೇ ಅಂತ ಇಲ್ಲಿ ಪುರಂದರದಾಸರು ಎಲ್ಲ ಪುರಾಣಗಳಲ್ಲಿ ಬಂದ ಪ್ರಸಂಗಗಳನ್ನು ಇಲ್ಲಿ ತಿಳಿಸಿ ನಿರೂಪಣೆ ಮಾಡಿದ್ದಾರೆ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಶಿವೋ ವೈಷ್ಣವೋತ್ತಮ ಅಂತ ಹೇಳಬೇಕು. ಅದನ್ನು ನಮಗಲ್ಲಿ ಹೇಳಿದ್ದಾರೆ ಪುರಂದರದಾಸರು. ತಪ್ಪುಗಳಿದ್ದಲ್ಲಿ ದಯವಿಟ್ಟು ಕ್ಷಮಿಸ್ರಿ. ನನ್ನ ಜೀವನ ಯೋಕ್ತಿಗೆ ನನ್ನ ಒಳಗೆ ನಿಂತು ಸ್ವಾಮಿ ಎಷ್ಟು ನುಡಿಸಿದ್ದಾನೋ ಅಷ್ಟೇ ನುಡಿಲಿಕ್ಕೆ ಪ್ರಯತ್ನ ಮಾಡಿರೋದು. ನಾಹಂಕರ್ತ ಹರಿಕರ್ತ ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಜೈ ವಿಜಯರಾಯ.